ಇವತ್ತು ಒಂದು ವಿಶೇಷವಾದಂತ ಒಂದು ವಿಷಯ ಏನಂತ ಹೇಳಿದ್ರೆ ಇದೇ ದಿನಾಂಕ ಇದೇ ತಿಂಗಳು ಜೂನ್ 30ಕ್ಕೆ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂತ ಏನು ನಿಗದಿತ ಸಮಯ ಅಥವಾ ನಿಗದಿತ ದಿನಾಂಕ ಮುಕ್ತಾಯಗೊಳ್ಳಲಿದೆ. ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸಮಸ್ತ ರೈತರ ಪರವಾಗಿ ವಿಷಯ ಏನಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ತಹಶೀಲ್ದಾರ್ ಅವರು ಸಿಂಧನೂರು ಇವರ ಮುಖಾಂತರ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನ 15 ದಿನಗಳವರೆಗೆ ಮುಂದೂಡುವಂತೆ ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯಲ್ಲಿ ರೈತರು ಹೆಚ್ಚಿನ ಜೋಳವನ್ನು ಬೆಳೆದಿದ್ದು ವಿಶೇಷ ಎಂಬಂತೆ ಸಿಂಧನೂರು ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚಿನ ಜೋಳವನ್ನು ಬೆಳೆದಿರ್ತಾರೆ. ಈಗಾಗಲೇ ಸುಮಾರು 5-6 ತಿಂಗಳಿಂದ ಮುಂಗಾರು ಮತ್ತು ಹಿಂಗಾರು ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ನಡೆಯುತ್ತಿದ್ದರೂ ಸಹ ಅಧಿಕಾರಿಗಳ ಹಾಗೂ ಖರೀದಿ ಕೇಂದ್ರಗಳ ಸಮಸ್ಯೆಗಳಿಂದಾಗಿ ಹಾಗೂ ಸರ್ಕಾರ ಸರಿಯಾದ ಸಮಯಕ್ಕೆ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡದ ಪರಿಣಾಮ ಮತ್ತು ಈ ವರ್ಷ ನಮ್ಮ ಭಾಗದಲ್ಲಿ ಹೆಚ್ಚು ಮಳೆಯಾಗಿರುವ ಕಾರಣ ರೈತರು ನೋಂದಣಿ ಮಾಡಿದ ಜೋಳ ಖರೀದಿ ಕೇಂದ್ರಕ್ಕೆ ಸರ್ಕಾರ ನಿಗದಿ ಮಾಡಿದ ದಿನಾಂಕ 30/6/2025 ಕೊನೆ ದಿನ ಇರುವ ಕಾರಣ ನೋಂದಣಿಯಾದ ಎಲ್ಲ ರೈತರು ಜೋಳ ಖರೀದಿ ಕೇಂದ್ರಕ್ಕೆ ತೂಕ ಮಾಡಿ ಖರೀದಿ ಕೇಂದ್ರಕ್ಕೆ ನಾನಾ ಕಾರಣಗಳಿಂದಾಗಿ ಜೋಳ ಸಾಗಿಸಲು ಸಾಧ್ಯವಾಗದ ಕಾರಣ ಜಿಲ್ಲೆ ಹಾಗೂ ಸಿಂಧನೂರು ತಾಲೂಕಿನ ರೈತರು ಸಾವಿರಾರು ಕ್ವಿಂಟಾಲ್ ಜೋಳವನ್ನು ರೈತರ ಬಳಿ ಉಳಿದಿದ್ದು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ. ಒಂದು ವೇಳೆ 30/6/2025ರಂದೇ ಜೋಳ ಖರೀದಿ ಕೇಂದ್ರವನ್ನು ಮುಚ್ಚಿದ್ದಲ್ಲಿ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳವನ್ನು ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಖಾಸಗಿಯಾಗಿ ಮಾರಿ ತೀರಾ ದುಸ್ಥಿತಿಗೆ ಜಾರಲಿದ್ದಾರೆ. ಹಾಗಾಗಿ ಈ ಮೇಲಿನ ಎಲ್ಲ ಅಂಶಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಪರಿಗಣಿಸಿ ರೈತರ ಜೋಳ ಖರೀದಿಗೆ ಈಗಾಗಲೇ ನೀಡಿದ ಗಡುವಿನ ದಿನಾಂಕಕ್ಕಿಂತ ಇನ್ನೂ 15 ದಿನಗಳವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಅಂದರೆ 15/7/2025ರವರೆಗೆ ಈ ದಿನಾಂಕವನ್ನು ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು. ಈ ವಿಸ್ತರಣೆ ಮುಖಾಂತರ ಜಿಲ್ಲೆಯ ಮತ್ತು ತಾಲೂಕಿನ ಸಾವಿರಾರು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಒಂದು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಸರ್ಕಾರದ ಹಲವಾರು ನೀತಿಗಳು ಒಂದ್ಸರಿ 20 ಕ್ವಿಂಟಲ್ ಅಂತಾರೆ, ಒಂದ್ಸರಿ 15 ಕ್ವಿಂಟಲ್ ಅಂತಾರೆ, ಒಂದ್ಸತಿ ಜೋಳನ್ನ ಸಾಣಿಗೆ ಹಾಕ್ತೀನಿ ಅಂತಾರೆ, ಒಂದ್ಸತಿ ಸರಿ ಇಲ್ಲ ಅಂತಾರೆ. ಸಾವಿರಾರು ರೈತರು ಬೆಳೆದಂತ ಜೋಳವನ್ನ ಏನೋ ಲೋಡ್ ಗಟ್ಟಲೆ ಮಾಡಿ ಲಾರಿಗೆ ಕಳಿಸಿ ಅಲ್ಲೇನು ಅನ್ಲೋಡ್ ಮಾಡುವಂತ ಗೋಡನ್ನಲ್ಲಿ ರೈತರ ಬಳಿಯಲ್ಲಿನೇ ಇವತ್ತು ಯಾರು ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಹಣವನ್ನ ಲಪ್ಟಾಯಿಸುವಂಥದ್ದು, ಕ್ವಿಂಟಲ್ಗೆ ಇಷ್ಟು, ಚೀಲಕ್ಕೆ ಇಷ್ಟು, ಲೋಡ್ಗೆ ಇಷ್ಟು ಅಂತೇಳಿ ಹಣವನ್ನ ಪಡೆಯುವಂಥದ್ದು. ಆಮೇಲೆ ಸರ್ಕಾರದ ದ್ವಂದ್ವ ನೀತಿ ಹೇಗಿದೆ ಅಂತಂದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ. ಈಗ ಮಳೆಗಾಲ ಆರಂಭ ಆಗ್ತಾ ಇದೆ, ಇನ್ನೂ ಕೂಡ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂಥದ್ದು ಮುಕ್ತಾಯ ಆಗಿಲ್ಲ. ಅದು ಪ್ರಾರಂಭ ಪ್ರಕ್ರಿಯೆ ಯಾವಾಗ ಆಗಿತ್ತು ಅಂತಂದ್ರೆ ಜನವರಿಯಲ್ಲಿ ಆಗುವಂತ ಪ್ರಾರಂಭ ಪ್ರಕ್ರಿಯೆ. ಆದೇಶ ಮಾತ್ರ ಜನವರಿಯಲ್ಲಿ ಆಗುತ್ತೆ, ಆದ್ರೆ ಆದೇಶಕ್ಕೆ ತಕ್ಕಂಗೆ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಮಾರ್ಚ್ ಅಲ್ಲಿ, ಏಪ್ರಿಲ್ ಅಲ್ಲಿ, ಜೂನ್ ನಲ್ಲಿ ಮಾಡುವಂತ ಕೆಟ್ಟ ಚಾಳಿಯನ್ನು ಅಧಿಕಾರಿಗಳು ಹೊಂದಿದ್ದಾರೆ. ಆದೇಶ ಆದ ತಕ್ಷಣವೇ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಶುರು ಮಾಡಿದಾಗ ರೈತರಿಗೆ ಯಾವುದೇ ಮೋಸ ಅನ್ನುವಂಥದ್ದು, ಯಾವುದೇ ಅನ್ಯಾಯ ಅನ್ನುವಂಥದ್ದು, ರೈತರು ಕಷ್ಟಪಟ್ಟು ಬೆಳೆದ ಜೋಳ ಅನ್ನುವಂಥದ್ದು ಉಳಿದುಕೊಳ್ಳೋದಿಲ್ಲ. ಮತ್ತೆ ಅದು ಏನದು ಹಾಳಾಗುವಂಥದ್ದು, ನುಸಿ ಹತ್ತುವಂಥದ್ದು, ಜೀಡಿ ಹತ್ತುವಂಥದ್ದು, ಮಳೆಗೆ ಕೊಳೆತು ಹೋಗುವಂಥದ್ದು ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ.